ಬಹಳ ವರ್ಷಗಳ ನಂತರ ಪವನ್ ಕುಮಾರ್ ಅವರು ಅಭಿನಯಿಸಿ ಸುಹಾಸ್ ನವರತ್ನ ಅವರು ಕತೆ ಬರೆದು ಸುನಿಲ್ ಮೈಸೂರು ಅವರು ಡೈರೆಕ್ಟ್ ಮಾಡಿರೋ ವೆಬ್ ಸೀರೀಸ್ ಶೋಧ. ಸೊ ಇವತ್ತು ನಾನು ನೋಡಿದ್ದು ಶೋಧ. ನೀವು ಆಲ್ರೆಡಿ ಇದನ್ನು ನೋಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿ ಹೋಗಿ ವೆಬ್ ಸೀರೀಸ್ನ ನೋಡಿ, ಎಂಜಾಯ್ ಮಾಡ್ತೀರಾ. ಎಂಟರ್ಟೈನಿಂಗ್ ಆಗಿದೆ. ನೋಡಬೇಕು ಬೇಡವೋ ಅನ್ನೋ ಕನ್ಫ್ಯೂಷನಲ್ಲಿದ್ದರೆ ಮಾತ್ರ ಈ ವಿಡಿಯೋನ ನೋಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಇನ್ನು ಇದರ ಕತೆ ವಿಷಯಕ್ಕೆ ಬಂದರೆ, ರೋಹಿತ್ ತನ್ನ ಬರ್ತ್ಡೇ ದಿನ ಮನೆಗೆ ಬರ್ತಾನೆ. ಆದರೆ ಮನೆಯಲ್ಲಿ ತನ್ನ ಹೆಂಡತಿ ಇರಲ್ಲ. ಸೊ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಆಮೇಲೆ ಅವಳು ಸಿಗ್ತಾಳ ಇಲ್ವೋ ಏನಾದ್ಲು ಅನ್ನೋದೇ ಈ ಸೀರೀಸ್ನ ಪ್ಲಾಟ್. ನನಗೆ ಈ ಸೀರೀಸ್ನಲ್ಲಿ ಇಷ್ಟ ಆಗಿದ್ದು ಇದರ ರೈಟಿಂಗ್ ಮತ್ತು ಸ್ಕ್ರೀನ್ ಪ್ಲೇ. ಸುಹಾಸ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಪ್ರತಿ ಎಪಿಸೋಡ್ಗಳು ಎಂಗೇಜಿಂಗ್ ಆಗಿ ಒಳ್ಳೆ ಟ್ವಿಸ್ಟ್ಗಳ ಜೊತೆ ಎಂಟರ್ಟೈನಿಂಗ್ ಆಗಿವೆ. ಪ್ರತಿ ಎಪಿಸೋಡ್ ಕೊನೆಯಲ್ಲೂ ಒಂದು ಕ್ಯೂರಿಯಸ್ ಪಾಯಿಂಟ್ನ ಇಟ್ಟಿದ್ದಾರೆ. ಇದು ನಮ್ಮನ್ನು ನೆಕ್ಸ್ಟ್ ಎಪಿಸೋಡ್ ನೋಡೋಕ್ಕೆ ಮೋಟಿವ್ ಮಾಡುತ್ತೆ. ಮೊದಲನೇ ಎಪಿಸೋಡ್ನಲ್ಲಿ ಮಡಿಕೇರಿನ ಎಸ್ಟಾಬ್ಲಿಷ್ ಮಾಡ್ತಾ ಪ್ಲಾಟ್ಗೆ ಡೈರೆಕ್ಟಾಗಿ ಇಳಿದ್ಬಿಡ್ತಾರೆ. ಇದರ ಜೊತೆ ಕ್ಯಾರೆಕ್ಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. 3 ಎಪಿಸೋಡ್ಗಳು ಒಂದೇ ಪ್ಲಾಟ್ನ ಇಟ್ಕೊಂಡು ಟ್ವಿಸ್ಟ್ ಮತ್ತು ಟರ್ನ್ಸ್ಗಳ ಜೊತೆ ಗ್ರಿಪ್ಪಿಯಾಗಿ ಹೋಗ್ತಾ ಇರ್ತವೆ. ನಾವು ಇನ್ನೂ ಯಾವ ಕನ್ಕ್ಲೂಷನ್ಗೂ ಬಂದಿರಲ್ಲ. ಏನಾಗ್ತಿದೆ, ಯಾರು, ಏನು ಅಂತ ಯೋಚನೆ ಮಾಡ್ತಾ ಇರ್ತೀವಿ. 4ನೇ ಎಪಿಸೋಡಲ್ಲಿ ಸ್ಟೋರಿ ಒಂದು ಟರ್ನ ಪಡ್ಕೊಳ್ಳುತ್ತೆ. ಅಲ್ಲಿದ್ದ ಟಾಮ್ ಆ್ಯಂಡ್ ಜೆರಿ ಆಟ ಸ್ಟಾರ್ಟ್ ಆಗುತ್ತೆ. ಇದು ಸಖತ್ತಾಗಿ ವರ್ಕ್ ಆಗಿದೆ ಮತ್ತು ಎಂಟರ್ಟೈನ್ ಮಾಡುತ್ತೆ. ನಾವು ಎಕ್ಸೈಟ್ ಆಗ್ತೀವಿ. 5ನೇ ಎಪಿಸೋಡ್ ಅಂತೂ ಪೀಕಲ್ಲಿದೆ. ಪವನ್ ಕುಮಾರ್ ಅವರಂತೂ ಪೂರ್ತಿಯಾಗಿ ಈ ಎಪಿಸೋಡ್ನ ತಿಂದಾಕ್ಬಿಟ್ಟಿದ್ದಾರೆ. ಇನ್ನು 6ನೇ ಎಪಿಸೋಡಲ್ಲಿ ನಾವು ಗೆಸ್ ಮಾಡೋಕ್ಕಾಗ್ದಿರೋ ಟ್ವಿಸ್ಟ್ಗಳ ಜೊತೆ ಕತೆನ ಕನ್ಕ್ಲೂಡ್ ಮಾಡ್ತಾರೆ. ಮತ್ತು ಕೊಡವಾಸ್ ದೀಪಿಕಾ ಸ್ಟೋರಿನ ಈ ಕತೆ ಜೊತೆ ಬ್ಲೆಂಡ್ ಮಾಡಿರೋದು ಇಷ್ಟ ಆಯಿತು, ಇಂಪ್ರೆಸ್ ಮಾಡ್ತು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದು ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಫ್ರೇಮ್ಗಳು ಟಾಪ್ ಲಾಂಚ್. ಎಡಿಟಿಂಗ್ ಕೂಡ ತುಂಬ ಸ್ಮಾರ್ಟ್ ಆಗಿತ್ತು. ರೋಹಿತ್ ಆಗಿ ಪವನ್ ಕುಮಾರ್ ಅವರು ತಮ್ಮ ಸ್ಕ್ರೀನ್ ಪ್ರೆಸೆನ್ಸಿಂದ ನಮಗೆ ಬೇಗ ಕನೆಕ್ಟ್ ಆಗ್ತಾರೆ. ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. 5ನೇ ಎಪಿಸೋಡಲ್ಲಿ ಮಾತ್ರ ಅವ್ರ ಪರ್ಫಾರ್ಮೆನ್ಸು ನೆಕ್ಸ್ಟ್ ಲೆವೆಲ್. ಇನ್ನು ಮೀರಾ ಆಗಿ ಸಿರಿ ರವಿಕುಮಾರ್ ಅವರು ತುಂಬ ಸೆಟಲಾಗಿ ಮಾಡಿದ್ದಾರೆ. ಇನ್ನು ಪೊಲೀಸ್ ಪಾತ್ರದಲ್ಲಿ ಅರುಣ್ ಸಾಗರ್ ಅವರು ತುಂಬ ರಫ್ ಆ್ಯಂಡ್ ರಗಡ ಕಾಣಿಸ್ಕೊಂಡಿದ್ದಾರೆ. ಮೀರಾ ತಂಗಿಯಾಗಿ ಅನುಷ್ ರಂಗನಾಥ್, ಮಗಳಾಗಿ ತಾರಾ ತಮ್ಮ ಪಾತ್ರಗಳನ್ನು ಚೆನ್ನಾಗಿ ಅಭಿನಯಿಸಿದ್ದಾರೆ. ತಾರಾ ನಮಗೆ ಬೇಗ ಹತ್ರ ಆಗ್ತಾಳೆ ಮತ್ತು ಇಷ್ಟ ಆಗ್ತಾಳೆ. ಇನ್ನು ಉಳಿದ ಪಾತ್ರಗಳು ತಮ್ಮ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಇದರ ಮ್ಯೂಸಿಕ್ ಕತೆಗೆ ತುಂಬ ಸಪೋರ್ಟಿವ್ ಆಗಿದೆ, ತುಂಬ ಸಪೋರ್ಟ್ ಮಾಡಿದೆ. ಆ ಥೀಮ್ BGM ಅಂತೂ ಸಖತ್ತಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸೀರೀಸ್ ನೋಡಿ ಮುಗಿದ್ಮೇಲೂ ಅದು ನಿಮ್ಮ ತಲೆಯಲ್ಲಿ ಹೊಡ್ತಾ ಇರುತ್ತೆ. ಸೊ ಫೈನಲ್ ಆಗಿ ಹೇಳೋದಾದರೆ, ಎಲ್ಲ ಎಪಿಸೋಡ್ಗಳು ಒಳ್ಳೆ ಟ್ವಿಸ್ಟ್ ಮತ್ತು ಟರ್ನ್ಸ್ಗಳ ಜೊತೆ ಎಂಗೇಜಿಂಗ್ ಆಗಿ ನಿಮ್ಮನ್ನು ಥ್ರಿಲ್ ಮಾಡಿಸ್ತಾ, ಶಾಕ್ ಕೊಡ್ತಾ, ಎಂಜಾಯ್ ಮಾಡಿಸ್ತಾ ಒಳ್ಳೆ ಎಂಟರ್ಟೈನ್ ಕೊಡುತ್ತೆ. ಎಕ್ಸ್ಟ್ರಾಡಿನರಿ ಆಗಿದೆ ಸೀರೀಸ್. ZEE5 ಅವೈಲಬಲ್ ಇದೆ, ಹೋಗಿ ನೋಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಇನ್ನೂ ಕನ್ಫ್ಯೂಷನಲ್ಲಿದ್ದರೆ ಫಸ್ಟ್ ಎಪಿಸೋಡ್ ಫ್ರೀ ಇದೆ, ನೋಡಿ. ಆಮೇಲೆ ಯುವರ್ ಚಾಯ್ಸ್. ಸೊ ಇದಿಷ್ಟು ಇವತ್ತು ನಾನು ನೋಡಿದ್ದು ಶೋಧ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.